ವೆಲ್ಕಮ್ ಟು ಶಿವಮೂರ್ತಿಸ್ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾನು ಸೆಕೆಂಡ್ PUC ಫಿಸಿಕ್ಸ್ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ. ಈ ಮಾಡಲ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ ಮೀನ್ಸ್ 30 to 40% ಅಷ್ಟು ಕ್ವಶನ್ಸು ಫೈನಲ್ ಎಕ್ಸಾಮಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಕ್ವಶನ್ಸ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ನಾನು ಚಾಪ್ಟರ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಆ ಚಾಪ್ಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ, ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಇದೆ ಸೆಕೆಂಡ್ PUC ಫಿಸಿಕ್ಸ್ ಅಂತ. ನೀವು ಅಲ್ಲಿ ಹೋದರೆ ನಿಮಗೆ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ ಪ್ಲಸ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ವಿತ್ ಸೊಲ್ಯೂಷನ್ನ ನಿಮಗೆ ಸಿಗುತ್ತೆ. ಮತ್ತು ಈ ವಿಡಿಯೋ ಕೊನೆಯಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಸೊ ಮತ್ತು ಇಂಪಾರ್ಟೆಂಟ್ ಡಿರೈವೇಷನ್ಗಳು ಕೂಡ ಹಾಕಿದ್ದೀನಿ. ನೀವು ಯಾವುದೋ ಒಂದು ವಿಡಿಯೋ ಮೀನ್ಸ್ ಈ ಮಾಡಲ್ ಕ್ವಶನ್ ಪೇಪರ್ನ ನೀವು ನೀಟಾಗಿ ತರವಾಗಿ ಓದ್ಕೊಂಡು ನೀವು ಕಮೆಂಟ್ ಮಾಡ್ತೀರಾ, ಮ್ಯಾಮ್ ಈ ಮಾಡಲ್ ಕ್ವಶನ್ ಪೇಪರ್ ಓದಿದರೆ ನಮಗೆ 30 ಮಾರ್ಕ್ಸ್ ಬರುತ್ತಾ 40 ಮಾರ್ಕ್ಸ್ ಬರುತ್ತಾ ಅಂತ. ಇಲ್ಲ, ಇದರಲ್ಲೇನು ಒಂದು 20 to 30% ಅಷ್ಟೇ ಕೇಳೋ ಸಾಧ್ಯತೆ ಇರುತ್ತೆ. ಸೊ ನಾನು ಆಲ್ರೆಡಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿರೋ ಎಲ್ಲ ಕ್ವಶನ್ಗಳನ್ನೂ ನೀಟಾಗಿ ಓದ್ಕೊಂಡ್ರೆ ನೀವು ಖಂಡಿತ 70ಗೆ 60+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಇವಾಗ ನಾನು ಆಲ್ರೆಡಿ ಎಲ್ಲ ಸಬ್ಜೆಕ್ಟು ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಹಾಕಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ, ನೀವು ಈಗಲೇ ನನ್ನ ಚಾನಲ್ನಲ್ಲಿ ನೀವು ಹೋಗ್ಬಿಟ್ಟು ಸರ್ಚ್ ಮಾಡಿದರೆ ನಿಮಗೆ ಸೆಕೆಂಡ್ PUC ಆಲ್ ಸಬ್ಜೆಕ್ಟ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸು ನಿಮಗೆ ತಕ್ಷಣ ಸಿಗುತ್ತೆ. ಆಗ ಆ ವಿಡಿಯೋನ ನೀವು ನೋಡ್ಬೋದು. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ಮತ್ತು ಒಂದು ಲೈಕು ನಮಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಂತ ಆಗಾಗ ಕೇಳ್ತಾ ಇರ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಅವರು ಕೂಡ ಈ ಎಲ್ಲ ಕ್ವಶನ್ಸ್ನ ಓದ್ಕೊಳ್ಳಿ. ಮತ್ತು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸಲ್ಲಿರೋ ಕ್ವಶನ್ಗಳ್ನೂ ಕೂಡ ನೀಟಾಗಿ ಓದಿ ತರೋ ಆಗಿ. ಇವಾಗ PU ಡಿಪಾರ್ಟ್ಮೆಂಟ್ ಅವರು ನಿಮಗೆ ಬ್ಲೂ ಪ್ರಿಂಟ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಆ ಬ್ಲೂ ಪ್ರಿಂಟ್ನ ನೀವು ಜೊತೇಲಿ ಇಟ್ಕೊಂಡು ನೀವು ಓದ್ಕೊಳ್ಳಿ. ನಿಮಗೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಚಾಪ್ಟರಿಂದ ನಿಮಗೆ ನ್ಯೂಮರಿಕಲ್ಸ್ನ ಕೇಳ್ತಾರೆ, 2 ಮಾರ್ಕ್ಸ್ನ ಕೇಳ್ತಾರೆ, 5 ಮಾರ್ಕ್ಸ್ ಹೇಳ್ತಾರೆ. ನೀವು ಆ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಓದ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ನೀವು ಓದ್ಕೋಬೋದು. ಎಲ್ಲದು ಏನು ಓದಬೇಕು ಏನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಇರಲ್ಲ ನಿಮಗೆ. ಬ್ಲೂ ಪ್ರಿಂಟ್ ನಿಮಗೆ ಜೊತೆಲಿದ್ದರೆ ನೀವು ಒಂದು ಕ್ಲಾರಿಟಿಯಾಗಿ ಓದ್ತೀರ. ಸೊ ನೀವು ಓದಬೇಕಾದ್ರೆ ನೀವು ಬ್ಲೂ ಪ್ರಿಂಟ್ ನಿಮ್ಮ ಜೊತೇಲಿ ಇಟ್ಕೊಳ್ಳಿ. ಮತ್ತು ಎಲ್ಲ ಸಬ್ಜೆಕ್ಟಿಗೂ ಇದೇ ಥರ ಮಾಡಿ. ನೀವು ಬ್ಲೂ ಪ್ರಿಂಟ್ ಇಟ್ಕೊಂಡು ಓದ್ಕೊಂಡ್ರೆ ಈಸಿಯಾಗಿ ಓದ್ಕೋಬೋದು. ಮತ್ತು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ಸ್ನ ಕೇಳೋ ಅಂಥ ಡಿರೈವೇಷನು ಪ್ಲಸ್ ನ್ಯೂಮರಿಕಲ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋಸ್ ನಿಮ್ಗೆ ತಕ್ಷಣ ಸಿಗಬೇಕು ಅಂದರೆ ಏನು ಮಾಡಬೇಕು, ನೀವು ಈಗಲೇ ಸಬ್ಸ್ಕ್ರೈಬ್ ಆಗಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಿಮಗೆ ನಂದು ಹೊಸ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ನೀವು ಆನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ದು ನಿಮ್ಗೆ ನೋಟಿಫಿಕೇಷನ್ ಬರಲ್ಲ. ಆವಾಗ ನೀವು ಅಪ್ಡೇಟ್ ಆಗೋದಿಲ್ಲ. ಓಕೆ, ಇವೆಲ್ಲ ಕ್ವಶನ್ಗಳನ್ನೂ ಕೂಡ ತರೋವಾಗಿ ನೀಟಾಗಿ ಓದ್ಕೊಳ್ಳಿ. ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ನಿಮಗೆ ಡಿರೈವೇಷನ್ಸ್ ಆಗಲಿ ಪ್ರಾಬ್ಲಮ್ಸ್ ಆಗಲಿ ನಿಮಗೆ ಎಕ್ಸಾಮಲ್ಲಿ ನೆನಪು